ನಮ್ಮ ಅಪ್ಪ ನನಗೆ ಏನು ಬಿಟ್ಟಿಲ್ಲ. ಆಯ್ತಪ್ಪ, ನಿಮ್ಮನ್ ಬಿಟ್ಟಿದಾರಲ್ಲ ಅಷ್ಟೇ ಸಾಕು. ಆದ್ರೆ ಸಂತೋಷವಾಗಿದ್ದೀನಿ. ಭಗವಾನ್ ಅವ್ರೆ, ನೀವು ಈ ಮಾತು ಹೇಳ್ಬಾರ್ದು. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವೇದವಾಕ್ಯ ಅದು. ಈ ಭೂಮಿಗೆ ಬರ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ಹುಟ್ಟಾ ಇದ್ದಾಗೇನೆ 3 ಋಣಗಳನ್ನ ತೆಗೆದುಕೊಂಡು ಹುಟ್ಟಾನೆ. ಒಂದು ದೈವ ಋಣ, 2 ಋಷಿ ಋಣ, 3 ಪಿತೃ ಋಣ ಅಂತ. ಅದು 4ನೇದೊಂದು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲೇ ಹೇಳ್ಬಿಟ್ಟಿದ್ದೀನಿ. ಅದು ರಾಷ್ಟ್ರ ಋಣ ಅಂತ. ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರಿ, ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರಿ ಅನ್ನೋದನ್ನ ತೋರ್ಸೋದಕ್ಕೆ ಒಂದು ರಾಷ್ಟ್ರ ಋಣ, 4ನೇ ಋಣ ಅಂತ. ಅದನ್ನ ಓಲ್ಡ್ ಹಿಂದೂ ಕೋಡ್ ಅಲ್ಲಿ ಇರುವಾಗ ಹಿರಿಯರು ಮಾಡಿದ್ರು. ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಅಂತ. ದೈವ ಋಣನ ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸ್ಬೇಕು. ಇಡೀ ದೇವಸ್ಥಾನಕ್ಕೆ ನಿಮ್ಮೂರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ 1,000 ರೂಪಾಯಿ ಬೇಕಾಯ್ತು ಅಂತಾನೆ ನಿಮ್ಮ ಮನೆಯಿಂದನೂ 10 ರೂಪಾಯಿ ಕೊಡ್ಬೇಕು. ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು. ದೇವ್ರು ನಮ್ಮನ್ನ ಅಷ್ಟು ಕೊಡ್ಲಿಲ್ಲ, ಶಕ್ತಿ ಕೊಡ್ಲಿಲ್ಲ, ನನಗೆ 10 ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಇಂಥ ಒಂದು ಬಾಡಿ ಕೊಟ್ಟಿದ್ದನಲ್ಲ, ಹೋಗಿ ಕಸ ಗುಡಿಸಿ ಇನ್ಯಾರೋ ತಂದ್ಕೊಟ್ಟಿದ್ ಸುಣ್ಣನ ಕೊಚ್ಚಮಟ್ಟೆ ತಗೊಂಡ್ ಬಳಿರಿ, ಅದಾಗ್ಬೋದಲ್ಲ. ಅಲ್ಲಿ ಹಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಡ್ದಿರ್ತಕ್ಕಂಥ ಕಚಡ ಪಚಡ ತೆಗೆದ್ರಾಯ್ತು. ಅದನ್ನೇ ಬಸವಣ್ಣವ್ರು ಬರ್ದಿದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ. ಒಳ್ಳೆ ಥಾಟ್ಸು ಏನು ಆಗಲ್ವಲ್ಲ, ಜಂಗಮಕ್ಕಳಿವಿಲ್ಲ. ಸೊ ಮಾಡಿ, ಅದಾಯ್ತು. ದೈವ ಋಣ ಹಂಗ್ ತೀರ್ಸಿದ್ದಾಯ್ತು. ಋಷಿ ಋಣ, ಋಷಿ ಋಣ ಅಂತಂದ್ರೆ, ಋಷಿ ಅಂತಂದ್ರೆ ನಮ್ಗೆ ಚಂದಮಾಮದಲ್ಲೆಲ್ಲ ತೋರ್ಸ್ಬಿಟ್ಟು ಗಡ್ಡ ಬಿಟ್ಟಿರ್ಬೇಕು, ಕಮಂಡ್ಲ್ ಹಾಕೊಂಡಿರ್ಬೇಕು, ಒಂದ್ ದಂಡ ಹಿಡ್ಕೊಂಡಿರ್ಬೇಕು ಅಂತ ತೋರ್ಸ್ಬಿಟ್ಟಿರ್ತಾರೆ. ಹಳೆ ಮರದ ಕೆಳಗಡೆ ಕೂತ್ಬೇಕು ಅಂತ. ಋಷಿ ಅಂದ್ರೆ ಅದಲ್ಲ. ಯಾರ್ಯಾರು ಮಾನವ ಕುಲಕ್ಕೆ ಸಹಾಯ ಮಾಡಿದಾರೋ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಇಫ್ ಯು ಟೇಕ್ ಇಟ್ ಇನ್ ದಿ ಪ್ರೆಸೆಂಟ್ ಡೇ ಸರ್ಕಮ್ಸ್ಟಾನ್ಸಸ್, Abdul Kalam did not have anything. His monthly salary was also dedicated to the